ಮೈಸೂರು ನರಸಿಂಹಾಚಾರ್ಯ ಲಕ್ಷ್ಮೀದೇವರು ಎಮ್ಮನ್ ಲಕ್ಷ್ಮೀದೇವಿ ಎಂದೇ ಚಿರಪರಿಚಿತರು. ದಿನಾಂಕ 14/4/1934 ಜನಿಸಿದ ಇವರು ಕಳೆದ 7 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ, ಗಂಭೀರ, ದಯಾಳಿ, ಪೋಷಕ ನಟಿ ಹೀಗೆ ವಿವಿಧ ಬಗೆಯ ವಿಭಿನ್ನ ಪಾತ್ರಗಳಲ್ಲಿ 1000ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ 72 ವರ್ಷಗಳ ಕಾಲ ನಟಿಸಿರುವ ಏಕೈಕ ನಟಿ ಎಂಎನ್ ಲಕ್ಷ್ಮೀದೇವಿ ರಾಮನವರು. ಲಕ್ಷ್ಮೀದೇವಿಯವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಹಾಸ್ಯ ನಟಿ. ಹಾಸ್ಯ ಚಕ್ರವರ್ತಿ, ನರಸಿಂಹರಾಜ, ಬಾಲಕೃಷ್ಣರಂತಹ ಮಹಾನ್ ಕಲಾವಿದರೊಂದಿಗೆ ಸರಿಸಾಟಿಯಾಗಿ ನಟಿಸಿ ಜನಮನ್ನಣೆಯನ್ನು ಪಡೆದ ಪ್ರತಿಭಾವಂತ ಲಕ್ಷ್ಮೀದೇವಿಯವರ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಅವರ ರತ್ನಮಂಜರಿ ಸಿನಿಮಾದ ಹಾಡು. 1952 ಸೆಂಟ್ರಲ್ಲಿ ಬನ್ನಿ ನೀವು. ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಸೌಭಾಗ್ಯಲಕ್ಷ್ಮಿ, ಮಹಾಕವಿ ಕಾಳಿದಾಸ, ಸೋದರಿ, ರಾಯರ ಸೊಸೆ, ರತ್ನಗಿರಿ ರಹಸ್ಯ, ಭಕ್ತ ಕನಕದಾಸ, ಗಾಳಿಗೋಪುರ, ಜೇನುಗೂಡು, ನಂದಾದೀಪ, ಇಮ್ಮಡಿ ಪುಲಕೇಶಿ, ಗೆಜ್ಜೆ ಕುಲಗೌರವ, ಬಂಗಾರದ ಮನುಷ್ಯ, ನಾಗರ ಹಾವು, ಗಂಗಣ್ಣ, ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರಿಗೆ ಕರ್ನಾಟಕ ಸರ್ಕಾರ 2001-2ರಲ್ಲಿ ಶ್ರೇಷ್ಠ ಪೋಷಕ ನಟಿ ಮತ್ತು 2006-7ರಲ್ಲಿ ಲಕ್ಷ್ಮೀದೇವ ಅವರ ಜೀವಮಾನದ ಸಾಧನೆಗಾಗಿ ಪದ್ಮಭೂಷಣ ಹಲೋ, ನನ್ನ ಪ್ರೀತಿಯ ಕಲಾಭಿಮಾನಿಗಳಿಂದ ಅವತ್ತಿಂದ ಇವತ್ತವರೆಗೂ ನನ್ನ ನೀವು ಸಾಕ್ತಾನೇ ಇದ್ದೀರಣ್ಣ. ನೀವು ಸಾಕದೇ ಇದ್ರೆ ನಾನು ಎಲ್ಲಿರ್ಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ನಿಮಗೆ ದೇವರು 105 ಆಶೀರ್ವಾದಗಳನ್ನು ಕರುಣಿಸಿ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಇನ್ನು ಮುಂದೆ ಕಲಾವಿದರು ಬಂದರು ಅವರಿಗೆಲ್ಲ ನೀವು ಸಹಾಯ ಮಾಡಿ, ಪ್ರೋತ್ಸಾಹ ಮಾಡಿ, ಅವ್ರನ್ನೂ ಕಲಾಭಿಮಾನಿಗಳನ್ನಾಗಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊತೀನಿ. ಈಗಲೂ ನಾನೇನು ಬಿಟ್ಟಿಲ್ಲ, ನೀವು ಅದು ಇದು ಮಾಡಿಸ್ತಾನೆ ಇದ್ದೀರ. ನಾನೇನು ಸುಮ್ಮನೆ ಕೂತಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಇಲ್ಲಿವರೆಗೂ ಬಿಡ್ತಾನೆ ಇಲ್ಲ. ಎಲ್ಲಿವರೆಗೂ ಬಿಡುತ್ತವ್ರೆ ಅಲ್ಲಿಗೆ ನನ್ನ ಕಲೆ ಎಲ್ಲ ಕೊನೆ ಆಗೋದು. ಎಲ್ಲ ನಿಮ್ಮ ಆಶೀರ್ವಾದ ಅಲ್ಲಿವರೆಗೂ ನನಗಿರಲಿ ಅಂತ ನಾನು ಬೇಡ್ಕೊತೀನಿ. ನನ್ನ ಮೊಮ್ಮಗಳು ಪಾಠ ಮಾಡ್ತಾಳೆ. ಅವಳಿಗೂ ದೇವರು ಆಯುರ ಐಶ್ವರ್ಯಗಳು ಒಂದು ಕಲಾವಿದೆಯನ್ನಾಗಿ ಮಾಡಲಿ ಅಂತ ನಾನು ತಮ್ಮೆಲ್ಲ ಪರವಾಗಿ ದೇವರಲ್ಲಿ ಬೇಡ್ಕೊತೀನಿ. ಈ ನನ್ನ ಆಸೆಯನ್ನು ನೀವು ನೆನೆಸಬೇಕು ಅಂತ ನಾನು ಕೇಳಿದೆ. ನಮಸ್ಕಾರಗಳು ತಮ್ಮೆಲ್ಲರಿಗೆ. ಬೇಜಾರಾಗಿ